ಮಹಾರಾಷ್ಟ್ರದಲ್ಲಿನ ಮಳೆ ವಿಜಯಪುರ, ಕಲಬುರಗಿ, ಯಾದಗಿರಿ ಜಿಲ್ಲೆಗೆ ಸಾಕಷ್ಟು ಸಂಕಷ್ಟವನ್ನ ತಂದು ಒದಗಿರೋದು. ಇಲ್ಲಿನ ರೈತರಂತೂ ಈ ಮಳೆಯಿಂದ ಸಾಕಷ್ಟು ನಷ್ಟವನ್ನ ಅನುಭವಿಸುತ್ತಿದ್ದಾರೆ. ಇನ್ನು ಸಿಎಂ ವೈಮಾನಿಕ ಸಮೀಕ್ಷೆಯನ್ನ ನಡೆಸಿದ್ದು ಇದಕ್ಕೂ ಸಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಭೀಮೆಯ ಕೋಲಾಹಲಕ್ಕೆ ಉತ್ತರ ಕರ್ನಾಟಕ ತತ್ತರ. ಶಾಶ್ವತ ಸ್ಥಳಾಂತರಕ್ಕೆ ನೆರೆ ಸಂತ್ರಸ್ತರು ಪಟ್ಟು. ಸಿಎಂ ವೈಮಾನಿಕ ಸಮೀಕ್ಷೆಗೆ ರೈತರ ಆಕ್ರೋಶ. ಭೀಮಾ ನದಿ ಇಷ್ಟೊಂದು ಮಟ್ಟಿಗೆ ಅಬ್ಬರಿಸಿ ಬದುಕನ್ನ ಬೀದಿಗೆ ತಂದು ನಿಲ್ಲಿಸುತ್ತೆ ಅಂತ ಕಲ್ಯಾಣ ಕರ್ನಾಟಕದ ಜಿಲ್ಲೆಯ ಜನ ಕನಸು ಮನಸ್ಸಲ್ಲೂ ಅಂದುಕೊಂಡಿರಲಿಲ್ಲ. ಮಹಾರಾಷ್ಟ್ರದ ಮಳೆ, ಭೀಮಾ ನದಿ ಅಬ್ಬರ ವಿಜಯಪುರ, ಕಲಬುರಗಿ, ಯಾದಗಿರಿ ಜನರ ನೆಮ್ಮದಿ ಕಸಿದುಕೊಂಡಿದೆ. ಇದರ ನಡುವೆ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಯಾದಗಿರಿ ಜಿಲ್ಲೆಯ ಹೊರಸಗುಂಡಿಗೆ, ರೋಜಾ, ಎಸ್ ಶಿರವಾಳ, ಶಿವನೂರು, ನಾಯಲ್ಕ್, ಮಾಚನೂರು ಗ್ರಾಮಗಳನ್ನು ಜಲಾವೃತ ಮಾಡಿತು. ನಿರಾಶ್ರಿತರಾದ 345 ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಗೊಂಡಿವೆ. ಯಾದಗಿರಿ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶಹಪುರ ತಾಲೂಕಿನ ಸಾಧ್ಯಾಪುರ, ವಡಗೇರ ತಾಲೂಕಿನ ನಾಯ್ಕಲ್ ಬಳಿಯ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದ್ರು. ಹತ್ತಿ, ಭತ್ತ, ತೊಗರಿ ಸೇರಿದಂತೆ ಹಲವು ಹಾನಿಗೊಳಗಾದ ಬೆಳೆಗಳ ವೀಕ್ಷಣೆ ಮಾಡಿದ್ರು. ಕಾಳಜಿ ಕೇಂದ್ರಗಳಿಗೆ ಭೇಟಿ ವೇಳೆ ನೆರೆ ಸಂತ್ರಸ್ತರು ತಮ್ಮ ಅಳಲು ತೋಡಿಕೊಂಡ್ರು. ಸಂತ್ರಸ್ತರ ಸಮಸ್ಯೆಗಳನ್ನ ಬಿವೈ ವಿಜಯೇಂದ್ರ ಆಲಿಸಿದ್ರು. ಉಸ್ತುವಾರಿ ಸಚಿವರು, ಕೃಷಿ ಸಚಿವರು, ಕಂದಾಯ ಸಚಿವರು ಇವರು ಏನ್ ಮಾಡ್ತಾ ಇದ್ದಾರೆ? ಯಾಕೆ ಕಲ್ಯಾಣ ಕರ್ನಾಟಕದ ಬಗ್ಗೆ, ಈ ಭಾಗದ ರೈತರ ಬಗ್ಗೆ, ಬಡವರ ಬಗ್ಗೆ ಇಷ್ಟೊಂದು ತಾತ್ಸಾರ ಏಕೆ? ಇದನ್ನು ಬಡವರೇ ಕೇಳ್ತಾ ಇದ್ದಾರೆ. ಇವತ್ತು ಚಿತ್ತಾಪುರದಲ್ಲೇ ಪಾಪ ಹೆಣ್ಮಕ್ಳು ಕಣ್ಣೀರು ಹಾಕ್ತಕ್ಕಂಥದ್ದನ್ನು ಕೂಡ ನಾನು ನೋಡಿದ್ದೇನೆ. ಕುಡಿಯೋ ನೀರು, ಶೌಚಾಲಯದ ವ್ಯವಸ್ಥೆ ಬೇಕು ಅಂತೇಳಿ ಪರದಾಡ್ತಾ ಇದ್ದಾರೆ ತಾಯಂದಿರು. ಇಂಥ ಪರಿಸ್ಥಿತಿ ಇವತ್ತು ಆಗಿದೆ. ರಾಜ್ಯ ಸರ್ಕಾರ ಇವತ್ತು ಉದಾಸೀನ ಮಾಡದೇನೆ ಇವತ್ತು ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ. ಇತ್ತ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮದ ನಿವಾಸಿಗಳು ಕಳೆದ 1 ವಾರದಿಂದ ಭೀಮೆಯ ಅಬ್ಬರಕ್ಕೆ ನಲುಗಿ ಹೋಗಿದ್ದಾರೆ. ಕುಟುಂಬ ಸಮೇತ ಗ್ರಾಮವನ್ನ ತೊರೆದು ಕೂಡಿ ದರ್ಗಾದ ಕಾಳಜಿ ಕೇಂದ್ರದಲ್ಲಿ ವಾಸವಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ಬಿಜೆಪಿ ತಂಡ ಸಂತ್ರಸ್ತರ ಸಂಕಷ್ಟ ಆಲಿಸಲು ಕಾಳಜಿ ಕೇಂದ್ರಕ್ಕೆ ಆಗಮಿಸಿದ್ದಾಗ ಸಂತ್ರಸ್ತ ಮಹಿಳೆಯರು ಸೂರಿಗಾಗಿ ಕಣ್ಣೀರಿಟ್ಟಿದ್ದಾರೆ. ನಮಗೆ ಇರ್ಲಾಕ ಮನಿ ಇಲ್ಲ, ಇಲ್ಲೇ ಎಲ್ಲಾರ ನೋಡಿ ಮನೆ ಹಾಕಿಸ್ಕೊಡ್ರಿ, ಮನಿ ಕಟ್ಕೊಡ್ರಿ. 3 ದಿನಕ್ಕ ಮಳೆ ಬಂದ್ ಮನಿ ಮುಣಿಗ್ ಹೋಗ್ತಾವ. ನಮಗ್ ಇರ್ಲಾಕ ಅನುಕೂಲ ಇಲ್ರಿ. ಇದಕ್ಕೆ ಏನಾರೇ ಮಾಡ್ತೀರಿ ಏನಿಲ್ಲ ನೋಡ್ರಿ. ದೊಡ್ಡ ದೊಡ್ಡ ಗೌಡ್ರಿ ಇರ್ರಿ, ಆಯ್ತು ಓಟಿಗೆ ಬರ್ತೀರಿ, ಓಟ್ ಹಾಕ್ಸ್ಕೋತಿ ಹೋಗ್ತೀರಿ. ಎಲೆಕ್ಷನ್ ಟೈಮ್ನಾಗೆ ನೆನಪಾಗ್ತೀರಿ ಬಡ ಜನದು. ನಮ್ಮಂತ ಜನರು ಓಟ್ ಹಾಕ್ತಿರಿ, ಓದ್ತಿರಿ, ಅಲ್ಲಿ ನಮಗೆ ಯಾರು ಬಾಡೋರ್ ದಿಕ್ಕಿಲ್ಲ. ಇನ್ನು ಭೀಮಾ ನದಿ ಪ್ರವಾಹ ಮುಂದುವರೆದಿದ್ದು ಅಫ್ಜಲ್ಪುರದ ಸೊನ್ನ ಬ್ಯಾರೇಜ್ನಿಂದ 3,50,000 ಕ್ಯೂಸೆಕ್ ನೀರು ಭೀಮಾ ನದಿಗೆ ಬಿಡಲಾಗುತ್ತಿದೆ. ಹೀಗಾಗಿ ಮತ್ತೆರಡು ದಿನ ಭೀಮಾ ತೀರದ ಜನರ ಸಂಕಷ್ಟ ದೇವರೇ ಬಲ್ಲವನಾಗಿದ್ದಾನೆ. ಸಿಎಂ ವೈಮಾನಿಕ ಸಮೀಕ್ಷೆಗೆ ಬೀದರ್ ಜಿಲ್ಲೆಯ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಂಜ್ರಾ ನದಿ ಪ್ರವಾಹದಲ್ಲಿ ಬೆಳೆಗಳು ನೀರು ಪಾಲಾಗಿದ್ದು, ನೀವು ವೈಮಾನಿಕ ಸಮೀಕ್ಷೆ ಬಿಟ್ಟು ನೀರಿಗೆ ಇಳಿದು ಬಂದು ನಮ್ಮ ಸಂಕಷ್ಟಗಳನ್ನು ಆಲಿಸಿ ಎಂದು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಬರೀ ಹೆಲಿಕಾಪ್ಟರ್ ತಿರುಗಾಡಿ ಸಮೀಕ್ಷೆ ಮಾಡಿದ್ದಾರೆ, ಅದು ವೈಮಾನಿಕ ಸಮೀಕ್ಷೆ ಅಲ್ಲ. ನಮ್ಮ ಕೋರಿಕೆ ಅದ, ನಮ್ಮ ರೈತರೊಂದು ಶಾಪ ಇಲ್ಲ ಅಂದ್ರೆ ಈ ಸರ್ಕಾರಕ್ಕೆ ಶಾಪ ಹಾಕ್ತಿವಿ. ದಯವಿಟ್ಟು ಸಿಎಂ ಅವರು ಪ್ರತಿ ಒಂದು ತಾಲೂಕು ಅಥವಾ ಜಿಲ್ಲೆಗೆ ಬಂದು, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅವರ ತಾಲೂಕು ಸ್ಪೆಷಲ್ ಆಗಿ ಮಾಂಜ್ರಾ ನದಿ ದಡದ ಮೇಗಿರುವುದು ಒಂದು ಹಳ್ಳಿ ಸರಿದು ಸಂಪೂರ್ಣವಾಗಿ ಪ್ರವಾಹ ಬಂದು ನಮ್ಮ ಭೂಮಿನ ಹೊಂಟೋಗ್ಯಾವ. ಮತ್ತು ಊರಾಗೂ ನೀರು ಬರ್ತಕ್ಕಂಥ ಒಂದು ಸಂದರ್ಭ ಅದ ಸರ್. 1-2 ದಿವಸ ಊರಾಗ ಬರ್ಬೋದು. ಅದಕ್ಕಾಗಿ ನಾವು ಈ ವೈಮಾನಿಕ ಸಮೀಕ್ಷೆಗೆ ವಿರೋಧ ಮಾಡ್ತೇವೆ. ರೈತರ ಸಮಸ್ಯೆಗಳು ಆಲಿಸಬೇಕಂತೇಳಿ ಎಲ್ಲ ರೈತರು ತಮ್ಮ ಆಕ್ರೋಶಗಳು ವ್ಯಕ್ತಪಡಿಸ್ತಾರೆ. ಇತ್ತ ವಿಜಯಪುರ ಜಿಲ್ಲೆಯಲ್ಲೂ ಭೀಮಾ ಪ್ರವಾಹದಿಂದ ಇಂಡಿ, ಆಲಮೇಲ ತಾಲೂಕಿನಲ್ಲಿ ಜನರ ಬಾಳು ಬೀದಿಗೆ ಬಿದ್ದಂತಾಗಿದೆ. ಮನೆ, ಜಮೀನು ಸಂಪೂರ್ಣ ಜಲಾವೃತವಾಗಿದೆ. ಸಿಎಂ ಸಿದ್ದರಾಮಯ್ಯ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆಗೆ ರೈತರು ಕಿಡಿಕಾರಿದ್ದಾರೆ. ವೈಮಾನಿಕ ಸಮೀಕ್ಷೆಯಿಂದ ನಮ್ಮ ಗೋಳು ಅರ್ಥ ಆಗಲ್ಲ, ಖುದ್ದು ಬಂದು ನಮ್ಮ ಸಂಕಷ್ಟ ನೋಡಬೇಕು, ಆಗ ಮಾತ್ರ ನಮ್ಮ ಸಮಸ್ಯೆ ಅರ್ಥ ಆಗುತ್ತೆ ಎಂದಿದ್ದಾರೆ. ಪದೇ ಪದೇ ವರ್ಷಕ್ಕೊಮ್ಮ 2 ವರ್ಷಕ್ಕೊಮ್ಮ ಈ ಮಹಾಪೂರ್ ಬಂದು ದೇವಸ್ಥಾನ ಆಗಲಿ ಅಥವಾ ನದಿ ತೀರದಲ್ಲಿರ್ತಕ್ಕಂಥ ಕೆಲವೊಂದು ಮನೆಗಳಾಗಲಿ ಸಂಪೂರ್ಣ ಜಲಾವೃತಗೊಂಡು ಜನರ ಒಂದು ಜೀವನ ಬಹಳ ಅಸ್ತವ್ಯಸ್ತವಾಗಿದೆ. ಮತ್ತು ಇದರಿಂದ ಏನು ಮಾಡಬೇಕು ಅನ್ನೋದು ಗ್ರಾಮಸ್ಥರಿಗೆ ಒಂದು ತಿಳಿಲಾರದಂಥ ಒಂದು ವಿಷಯ ಆಗಿದೆ. ಒಟ್ಟಿನಲ್ಲಿ ಸಿಎಂ ವೈಮಾನಿಕ ಸಮೀಕ್ಷೆ ಭೀಮಾ ನದಿ ಪಾತ್ರದ ಪ್ರವಾಹ ಪೀಡಿತ ಜನರಿಗೆ ತೃಪ್ತಿ ತಂದಿಲ್ಲ. ಸಿಎಂ ಪ್ರವಾಹ ಪೀಡಿತ ಜನರಿಗೆ ಉತ್ತಮ ಪರಿಹಾರವನ್ನಾದ್ರೂ ನೀಡಿ ಸೈ ಎನಿಸಿಕೊಳ್ತಾರ, ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.